ಹಾಂ ಈಗ ಡ್ರೈನೇಜ್ ಹೊಡೆದಾಗ ಹೌದೌದು ಈ ವರ್ಷ ಡ್ರೈನೇಜ್ ಮಾಡಿದ್ದಾನೆ ರೀ ಇದು ಹೋದ ವರ್ಷ ಹಾಂ ಹಾಂ ಹ್ಞೂ ಸರ್ ನಮಸ್ಕಾರ. ಇವತ್ತು ನಾನು ದಾವಣಗೆರೆ ಜಿಲ್ಲೆಯಲ್ಲೇ ದಾವಣಗೆರೆ ಭಾಗದಲ್ಲಿದ್ದೀನಿ. ಇಲ್ಲಿ ಯಲವಟ್ಟಿ ಅಂತ ಊರು, ಅಂದರೆ ಹರಿಹರ ಮತ್ತು ದಾವಣಗೆರೆ ಮಧ್ಯದಲ್ಲಿ ಬರುವಂಥದ್ದು. ಇಲ್ಲಿ ನಮ್ಮ ಸ್ವಾಮೀಜಿಗಳು ಈಗ ಆಲ್ರೆಡಿ ನಾನು ಏನು ಹೇಳಿದೆ, ಹದಡಿಯಿಂದ ಅವರ ಅಳಿಂದರು ತೋಟ ತೋರಿಸಿ ನಮ್ಮಲ್ಲೆಲ್ಲ ಬಂದು ತೋಟ ನೋಡ್ಕೊಂಡು ಆದಮೇಲೆ ಅವ್ರು ಗ್ರೀನ್ ಪ್ಯಾಂಟನ್ನು ಬಳಕೆ ಮಾಡೋಣ ಅಂತ ಬಂದಿದ್ದರು. ಅವರಿಂದ ಪರಿಚಯ ಮಾಡಿಕೊಂಡು ಇವ್ರು ತೋಟಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಈಗ ಅವ್ರ ತೋಟಕ್ಕೆ ಏನೇನಾಗಿದೆ, ಏನು ಎಷ್ಟು ವರ್ಷದಿಂದ ಬಳಕೆ ಮಾಡ್ತಿದ್ದಾರೆ, ಮತ್ತು ಎಷ್ಟು ಗಿಡ ಇದೆ, ಇದು ಎಷ್ಟು ವರ್ಷದ ತೋಟ, ಇದೆಲ್ಲ ವಿಷಯಗಳನ್ನು ವಿಮರ್ಶೆ ಮಾಡ್ತಾ ಹೋಗೋಣ. ಭಾಳ ಅದ್ಭುತ ಇದೆ. ಅದ್ರದ್ದು ಗಿಡ ಥಿಕ್ನೆಸ್ ಭಾಳ ಹತ್ತಿರ ಮಾಡಿದ್ದಾರೆ ಗಿಡ ನೀವು, ಹಾಗಾಗಿ ವಿಡಿಯೋ ಮಾಡೋಕ್ಕೆ ತ್ರಾಸ ಆಗ್ತಾಯಿದೆ. ಜೊತೆ ಮಳೆನೂ ಬೇರೆ ಕಾಡ್ತಾಯಿದೆ ನಮಗೆ. ಆದರೂ ಸಹಿತ ವಿಡಿಯೋದಲ್ಲೇ ಸ್ವಲ್ಪ ಸಾಧ್ಯದಷ್ಟು ಕವರ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಸರಿ, ಹಿಂಗೆ ಬಂದುಬಿಟ್ರಿ ಈ ಕಡೆ ಇಷ್ಟು ಮಳೆ ಮತ್ತೆ ಬಂದ್ರೆ ಸ್ಟಾರ್ಟ್ ಆಗುತ್ತೆ. ಫುಲ್ಲು ತೋಟ ಬಿಡ್ರಿ, ಭಾರಿ ತೋಟ ಇದೆ ಇದು. ಸೊ ನೀವು ಬಂದುಬಿಡ್ರಲ್ಲ ಈ ಕಡೆ. ಹಾಂ ಸರ್ ನಮಸ್ಕಾರ. ಸ್ವಾಮಿ ನಮಸ್ಕಾರ ರೀ. ಸರ್ ತಮ್ಮದಂತೂ ಪರಿಚಯ ಆಲ್ರೆಡಿ ಆಗಿದೆ. ತಾವು ತಮ್ಮ ಪರಿಚಯ ಮಾಡ್ಕೊಬಿಡ್ರಿ ಸರ್. ನಾವು ಹರಿಹರ ತಾಲೂಕು ಯಲವಟ್ಟಿಯಿಂದ. ಹಾಂ ಸರ್. ನಮ್ಮದು ಮೊದಲೆಲ್ಲ ಕೆಮಿಕಲ್ ಕೊಡ್ತಿದ್ವಿ ನಾವು. ಹಾಂ ಸರ್. ಈಗ ನಮ್ಮ ಮಳೆಯರ ಕಡೆಯಿಂದ ನಾವು ಗ್ರೀನ್ ಪ್ಲಾಂಟಿಗೆ ಅಡಾಪ್ಟ್ ಆಗಿದ್ದೀರಿ ಸರ್. ಈಗ ತಾವು ಬಳಸಕತ್ತೆ ಎಷ್ಟು ವರ್ಷ ಆಯ್ತು? ಈಗ ಒಂದು ವರ್ಷದಿಂದ ಗ್ರೀನ್ ಪ್ಲಾಂಟ್. ಒಂದು ವರ್ಷ ಅಂದರೆ ಹೌದ್ರಿ ಸುಮಾರು ಒಂದು ವರ್ಷ. ಒಂದು ಲಿಕ್ವಿಡ್ ಒಂದು ಗೊಬ್ಬರ ಆಗಿದೆ ಅಷ್ಟೇ. ಸರಿ ಸುಮಾರು. ಈಗ ಗಿಡದ ಡಿಸ್ಟೆನ್ಸ್ ಏನಿದೆ ಇದು? 8-6. ಹಾಂ ಸರಿ. ಯಾಕೆ ಈ ಗೈಡೆನ್ಸ್ ಹೆಂಗೆ ತೊಗೊಂಡ್ರಿ ಅಂತ? ಇದು ಕಡಿಮೆ ಅಂದರೆ ನಿಮ್ಮಲ್ಲೆಲ್ಲ ಹಂಗೆ ಮಾಡ್ತಾರೆ? ಇಲ್ಲ, ಅದು ನಮ್ಮ ಜಮೀನು ಸ್ವಲ್ಪ ಅಂತಂದೇಳಿ ನಾವು ಆ ಥರ ಈ ಥರ ಮಾಡ್ರಿ, ಗಿಡ ಜಾಸ್ತಿ ಕೂತು. ಸರ್ ಈಗ ಈಗೇನು ಇತ್ತವಲ್ಲ, ಇದು ಎಷ್ಟನೇ ವರ್ಷ ತೋಟಿದು? ಇದೀಗ 18 ವರ್ಷ ನಡೀತೀವಿ. 18 ವರ್ಷ. ಸರ್ ಈಗ ನೀವು ಗಿಡ ನಿಂತಿರಲ್ಲ, ಈಗ ಈ ಜಮೀನು ಪ್ಲಸ್ ಈ ಕಡೆ ಜಮೀನು ನಿಮ್ಮದು ಅಷ್ಟು ಅಲ್ಲ? ಇದು ಇಲ್ಲ, ಒಂದೇ ಜಮೀನು, ಆದ್ರೆ ಇದು ಇಲ್ಲಿಂದ ಈ ಕಡೆಗೆ ನಮ್ಮದು. ಈ ಕಾಲುವೆ ಇದೆಯಲ್ಲ, ಇಲ್ಲಿಂದ ನಮ್ದು. ಎಷ್ಟು ಸಾಲ ಬರ್ತದೆ ಸರ್ ಈ ಕಡೆ? 4 ಸಾಲ. ಅದು ಒಂದು ಸಣ್ಣದೈತೆ. ಹಾಂ 4 ಸಾಲಿಂದ ಈ ಕಡೆ. ಸರ್ ಒಟ್ಟು ಟೋಟಲ್ 5 ಸಾಲ ಬರ್ತದಾ? 5 ಸಾಲು ಅಂದ್ರೆ ಅದ್ರಿಗೆ ಗಿಡ ಫಲ ಬಿಟ್ಟು ಇಲ್ಲ ಮಣ್ಣು ಹಾಕಿರಿ ಅಂದ್ರೆ 4 ಸಾಲ ಲೆಕ್ಕ. 4 ಸಾಲು. ಸರ್ ಈಗ ಅಂದಾಜು ತಾವು ಇಷ್ಟು ವರ್ಷ ಅಡಿಕೆ ತೋಟದಲ್ಲಿ ಆಲ್ರೆಡಿ ಪರಿಣಿತಿ ಇದೆ. 18 ವರ್ಷದಿಂದ ಬಳಕೆ ಮಾಡಿದ್ದೀರ, ರಾಸಾಯನಿಕ ಬಳಕೆ ಮಾಡಿರಿ. ಈಗಂತೂ ನೀವು ಸಂಪೂರ್ಣ ಕೆಮಿಕಲ್ ಬಿಟ್ಟು ಬಂದ್ರಿ. ಆದ್ರೆ ಈಗ ಗ್ರೀನ್ ಪ್ಲಾಂಟಿಗೆ ಪರಿಚಯ ಆಗಿದ್ದು ನೀವು ನಿಮ್ಮ ಅಳಿಂದ್ರ ಕೊಟ್ಟಾಗ. ಆದ್ರೆ ನೀವು ಕರ್ಕೊಂಬಂದ್ರೆ ನೀವೇ ಅವ್ರನ್ನ ತೋಟಕ್ಕೆ ಕರ್ಕೊಂಬಂದು ನಮ್ಮ ಜೊತೆ ನೀವು ನಮ್ಮ ತೋಟ ಎಲ್ಲ ನೋಡ್ಕೊಂಡು ಆದಮೇಲೆ ನಮ್ಮ ಮನೆಯಲ್ಲಿ ಕೂತಾಗ ನನಗೆ ಗೊತ್ತಾಗಿದ್ದು ಆವಾಗ. ಇವ್ರು ನೀವು ಹೇಳಿದ್ರಿ ಸರ್, ಇಲ್ಲ ನಮ್ಮ ಅಳಿಂದ್ರದ್ದು ತೋಟ ಹಿಂಗಿತ್ತು ಸರ್, ಮತ್ತು ಅವ್ರಿಗಿಂತ ನಾವು ಮಾಡ್ತಿದ್ವಿ ಅಂತ. ಅವ್ರು ಫರ್ಟಿಲೈಸರ್ ಶಾಪ್ ಮಾಡ್ರಂತ ನನಗೇನು ಗೊತ್ತಿರಲಿಲ್ಲ. ಅವತ್ತು ಕೂತ ಡಿಸ್ಕಸ್ ಆಯಿತು. ಆಮೇಲೆ ನಮ್ಮ ರೈತರ ಜೊತೆಗೂ ಸಾಕಷ್ಟು ವಿಷಯ ತಿಳ್ಕೊಂಬಂದಿರಿ. ಸೊ ತಾವು ನೋಡಿದ ಪ್ರಕಾರ ಇವತ್ತು ನಾವು ಮಾಡಬೇಕು ಅಂತ ಮನಸ್ಸು ಬಂತು, ಸಂಪೂರ್ಣವಾಗಿ ಅಡ್ಯಾಪ್ಟ್ ಮಾಡ್ಕೊಂಡಿರಿ. ಜೊತೆಗೆ ಈ ವರ್ಷವೇ ಈಗ ಡ್ರೈನೇಜನ್ನು ಮಾಡ್ಕೊಂಡಿರಿ, ಹೌದಾ? ಹೋದ ವರ್ಷ ಮಾಡ್ಕೊಂಡ್ರಿ. ಆ ಡ್ರೈನೇಜ್ ಮಾಡಿ 1 ವರ್ಷ ಆಯ್ತು. ಸುಮಾರು ಈಗ ತಾವೇನು ಮಾಡಿದಿರಲ್ಲ 1 ವರ್ಷದ ಅವಧಿ ಒಳಗೆ, ಈಗ ನಿಮ್ಮ ಬ್ರದರ್ ತೋಟನೇ ಇದೆ, ನಿಮ್ಮದು ತೋಟ ಇದೆ, ಸೇಮ್ ಇಸೆ, ಹೌದಾ? 4 ಸಾಲ ಬಂದಿದ್ದಾವೆ ನಿಮಗೆ. ಟೋಟಲ್ ಸಂಖ್ಯೆ ಒಳಗೆ ಗಿಡದ ಸಂಖ್ಯೆ ಎಷ್ಟು ಬಂದ ಸರ್ ನಿಮ್ದ್ರಾಗ? 450 ಗಿಡ ಇದೆ. ಅಂದಾಜು ನಮ್ಮ ಹಿರೇಕೆರೂರು ಅಥವಾ ನಮ್ಮ ಹಾವೇರಿ ಭಾಗದಲ್ಲೇ ಕೆಲವೊಂದು ತೋಟಗಳೆಲ್ಲ ನೋಡ್ಕೊಂಬಂದ್ರಿ, ಶಿಕಾರಪುರ ಭಾಗದಲ್ಲೆಲ್ಲ ತೋಟ ನೋಡ್ಕೊಂಬಂದ್ರಿ. ಅಲ್ಲೆಲ್ಲ ನೋಡಿದ ಪ್ರಕಾರ ನಂದು ತೋಟ ಆಗಬೇಕು ಅಂತೇಳಿ ಮನಸ್ಸನ್ನು ಮಾಡ್ಕೊಂಡ್ರಿ. ಅದ್ರ ಪ್ರಕಾರ ನಾವೇನು ಹೇಳಿದ್ವಿ ಅದ್ರ ಪ್ರಕಾರ ಮಾಡ್ಕೊಂಡಿರಿ. ಈಗ 1 ವರ್ಷದ ಅವಧಿ ಒಳಗಡೆ ತಾವಿಗೆ ಏನು ಹೇಳೋಕ್ಕೆ ಇಂಟ್ರೆಸ್ಟ್ ಪಡ್ತೀರಿ ಈಗ ಆಲ್ರೆಡಿ ಈ ಬದಲಾವಣೆಗೆ? ಈಗ ಮೊದಲು ಈಗ ಇಲ್ಲಿ ನಮ್ಮ ಭಾಗದಾಗ ಏನಾಗಿತ್ತು ಅಂತಂದ್ರೆ ಎಲ್ಲ ರೈತರು ಒಟ್ಟು ಕೆಮಿಕಲ್ ತಂದು ಹಾಕೋದು, ನಮ್ದು ತೋಟ ಅಷ್ಟು ಬಿಡ್ತು ಇಷ್ಟು ಬಿಡ್ತು ಹೇಳ್ತಾ ಇದ್ರು. ಈಗ ಆಲ್ರೆಡಿ ಹೇಳ್ಬೇಕು ಅಂದ್ರೆ ನಮ್ಮ ಈ ಪಕ್ಕ ನಮ್ಮ ಮಗ್ಳು ತೋಟಗಳಿಗೆ ಎಲ್ಲ ಈಗ ಅದು ನಮ್ಗಿಂತ ಒಂದು 10 ವರ್ಷ ಮುಂದಾಗಿರೋ ಇವೆಲ್ಲ ತಲೆ ಬೀಳ್ತದವು. ಕೆಮಿಕಲ್ ಈಗ ಅವ್ರಿಗೆ ಹೇಳಿದ್ರೆ ಅರ್ಥ ಮಾಡಿ ಕಾಸ್ಟ್ ಜಾಸ್ತಿ ಅಂತ ಹಂಗೆ ವಿಚಾರಕ್ಕೆ ಕೆಲವರು. ಈಗ ನಮ್ದು ಅದಲ್ಲ, ನಾವು ಯಾವತ್ತೂ ಸಾವಯವ ಮಾಡ್ಬೇಕು ಅನ್ನೋ ಇದಕ್ಕೋಸ್ಕರನೇ ನಾವು ಇದಕ್ಕೆ ಅಡಾಪ್ಟ್ ಒಟ್ಟ ಸಂಪೂರ್ಣ ರಾಸಾಯನಿಕ ಬಿಟ್ಟು ಮಾಡಬೇಕು ಅಂತ ನಿಮ್ಗೆ ಆಸಕ್ತಿ ಇತ್ತು. ಆ ಪ್ರಕಾರ ನೀವು ಸ್ಟಾರ್ಟ್ ಮಾಡ್ಕೊಂಡಿರಿ. ಸುಮಾರು ಈಗ ನೀವೇನೀಗ ಇದೊಂದು ಮನಸ್ಸಿಟ್ಟು ಸ್ಟಾರ್ಟ್ ಮಾಡ್ಬೋದ್ರಿ. ಈಗ 1 ವರ್ಷ ನಿಮ್ಮ ಸಂಪರ್ಕ ಬಂತು. ಇವತ್ತು ತೋಟದಲ್ಲೇ ಸದ್ಯಕ್ಕೆ ಬದಲಾವಣೆಗಳಾಗಿರುತ್ತೆ. 1 ವರ್ಷದಲ್ಲಿ ಏನೇನು ಬದಲಾವಣೆ ಆಗಿದೆ ಅಂದರೆ, ಯಾಕೆ ಭಾಳ ಜನ ರೈತರೇನು
ಅಡಿಕೆ ತೋಟದಲ್ಲೇ ಅವೆಲ್ಲ ಆಗಲ್ಲ, ಸಾವಯವ ಬೆಳಕೋರು ಸಾಧ್ಯ ಇಲ್ಲ ಅಂತಾರೆ. ನೀವು ಸಾವಯವ ಪದ್ಧತಿಯಿಂದ ರಾಸಾಯನಿಕದಿಂದ ಒಮ್ಮೆ ನಮಗೆ ಸಾವಯವಕ್ಕೆ ಬಂದಿರಿ. ಈಗ ಬಂದುಬಿಟ್ಟು ಮತ್ತು ಅಷ್ಟು ಮೇಲೆ ಏನಾರ ಗೊಬ್ಬರ ಬಳಸಿರ? ಚೀಲ ಗೊಬ್ಬರ ಮತ್ತೆ ಆಮೇಲೆ ಇನ್ನೂ ಒಂದು ಇದಕ್ಕೆ ಇನ್ನೊಂದು ಆ್ಯಡ್ ಮಾಡಿ ಕೇಳ್ರಿ. ನಾನು ಒಂದು ವರ್ಷ ಆಯ್ತು ಇದು ಗೊಬ್ಬರ ಕೊಟ್ಟು, ಇವತ್ತು ಇನ್ನೂ ಕೊಟ್ಟಿಲ್ಲ ನಾನು ಗೊಬ್ಬರನ. ಒಂದು ವರ್ಷ ನಂತರ ಗೊಬ್ಬರ ಈಗ ಕೊಟ್ಟಿಲ್ಲ. ಈಗ ಇನ್ನು ಇದೆ ಇನ್ನು ಕೊಟ್ಟು ಈಗ ಕೊಡ್ಬೇಕಾಗಿತ್ತು. ಈಗ ಕೊಡೋ ಟೈಮ್ ಬಂದೈತಿ, ಅದು ಕೊಟ್ಟಿದ್ದಿಲ್ಲ ಇನ್ನು. ಕೊಡ್ಬೇಕು ನನಗೆ. ಅದು 1 ವರ್ಷದ ಹಿಂದೆ ನೀವು ಕೊಟ್ಟಿದ್ದು. ಅವಾಗ ಅದು ಸ್ವಲ್ಪ ಕಡಿಮೆ, ನಾನು ಯಾವತ್ತೂ ಹಾಕಿದ್ರು ಕಡಿಮೆ ನಮ್ಮೂರಾಗ ಆಗ್ತಕ್ಕಂಥ ಗೊಬ್ಬರ ನಾನು ಕೆಮಿಕಲ್ ಆದರೂ ನೀವು ಅಷ್ಟು ಹಾಕಲ್ಲ. ಓಕೆ ಸರ್, ಈಗಿರೋ ಪೊಸಿಷನ್ನಿಗೆ ನಿಮ್ಮ ಬ್ರದರ್ದು ಆಗಲಿ, ನಿಮ್ಮ ತೋಟ ಆಗಲಿ, ಅಥವಾ ನಿಮ್ಮ ಸುತ್ತಮುತ್ತ ಇರೋಂಥ ತೋಟಗಳು ಸೇಮ್ ಏಜ್ ಇದ್ದ ತೋಟಗಳು ಸಾಕಷ್ಟು ಇದ್ದಾವೆ. ಅಲ್ಲಿ ಹೋಲಿಕೆ ಮಾಡ್ಕೊಂಡಾಗ ನಿಮ್ಮದಕ್ಕೂ ಅವ್ರದಕ್ಕೂ ಏನು ಡಿಫ್ರೆನ್ಸ್ ಬರ್ತಾ ಇದೆ? ಈಗ ನೋಡ್ರಿ, ಈಗ ನನಗೆ 1 ವರ್ಷ ಆಯ್ತಲ್ಲ ನನಗೆ ಗೊಬ್ಬರ ಕೊಟ್ಟಿದ್ದು. ಈಗ ಕೊಟ್ಟಿ ಮೇಲೆ ಅದಕ್ಕಿಂತ ಮುಂಚೆ ಹೋದ ವರ್ಷ ಒಂದು ಸ್ವಲ್ಪ ನೀರು ಪ್ರಾಬ್ಲಮ್ ಆಗಿ ಗಿಡಗಳೇ ಎಲ್ಲ ಒಂದು ಸ್ವಲ್ಪ ಡೌನ್ ಆಗಿದ್ದು. ಆಮೇಲೆ ಅವಾಗ ಇಳುವರಿನೂ ಇದ್ದಲ್ಲ. ಈ ವರ್ಷ ನನಗೆ ಆ ಲೆಕ್ಕ ಹಾಕಿದ್ರೆ ನಮ್ದು ಇಳುವರಿ ಚೆನ್ನಾಗೈತಿ ಆಲ್ರೆಡಿ. ಆ ಓಸತಿಗಿಂತ ಈಗ ಇನ್ನೊಂದು ಈಗ ಪಕ್ಕದಾಗ ಕಾಣ್ತದೆ. ಈ ಗಿಡಕ್ಕೆ ಬಳಸಿಲ್ಲ, ಈ ಗಿಡಕ್ಕೆ ಬಳಸಿದ್ರಿ. ಈ ಗಿಡ ಬಳಸಿಲ್ಲ, ಈ ಗಿಡ ಬಳಸಿದ್ದಿದೆ. ಇಲ್ಲೇ ಕಾಣುತ್ತೆ ನಿಮ್ದು. ಬರೀ 4 ಸಾಲು ಬಂದವೆ ನಿಮಗೆ ಹಿಸಕ್ಕೆ. ಆ 4 ಸಾಲಲ್ಲಿ ಇರೋದು ಡಿಫ್ರೆನ್ಸ್ ನೋಡಿಬಿಟ್ರೆ, ಗೊನೆಗಳು ನೋಡಿಬಿಟ್ರೆ ಅದ್ಭುತ. ನಮ್ಮ ಹಿರೇಕೆರೂರು ನಮ್ಮ ಭಾಗದಲ್ಲಿ ಬಂದ ನೀವೇನು ನೋಡ್ಕೊಂಬಂದ್ರಿ, ಅಲ್ಲಿ ಲೆವೆಲ್ಗೆ ನಿಮ್ದು ಗಿಡಗಳು ಎಷ್ಟು ಸಂಖ್ಯೆ ಎಷ್ಟು ಕಾಣುತ್ತೆ ಸರ್? ಇದು ಈಗ ಒಂದು 70% ನಮ್ಮ ತೋಟ ಆಲ್ರೆಡಿ ಆ ಲೆವೆಲಿಗೆ ಬಂದ. ಆ ಲೆವೆಲ್ ಗೊನೆ ಇದಾವೆ. ಅಂದಾಜು ಒಂದು ಗಿಡದಲ್ಲೇ ಗೊನೆಗಳು ಹೆಚ್ಚು ಕಾಣೋದಂದ್ರೆ ಎಷ್ಟು ಬರ್ಬೋದು ಅಂತ ಅನ್ಸುತ್ತೆ ತಮ್ಮ ಅನುಭವದ ಪ್ರಕಾರ? 4 ಗೊನೆ ಬಂದವೆ. ಅದರಲ್ಲೇ ತೂಕದಲ್ಲಿ ಬಂದರೆ ಎಷ್ಟು ಬರ್ಬೋದು ಅಂತ ಅನ್ಸುತ್ತೆ? ಮಿನಿಮಮ್ ಮ್ಯಾಕ್ಸಿಮಮ್ ಅದು ಒಂದು ಗಿಡಕ್ಕೆ ಈಗ 4 ಗೊನೆ 3 ಗೊನೆ ಬಂದ್ರು ಒಂದು 5ರಿಂದ 6 kg ಒಂದು ಗೊನೆ ಹಿಡ್ಕೊಂಡ್ರು ನಾವು 18 kg ಅಂತ 15 kg ಅಂತ ಮಿನಿಮಮ್ ಸಿಗ್ತದೆ ಸರ್. ಈಗ ತಾವು ಹಿಂದೆ ಇಳುವರಿ ತೆಗೆದಿದ್ರಲ್ಲ, ಎಷ್ಟು ಕ್ವಿಂಟಲ್ ತನಕ ಬಂದೈತಿ ಈ ಹೊಲದಲ್ಲಿ? ಈಗ ಅಂದ್ರೆ ಅವಾಗ ನಮ್ಮವೆಲ್ಲ ಕೂಡಿ ಬಂದ್ರು ಅದ್ರ ಲೆಕ್ಕ. ಈ ಓಸತಿ ನನ್ನ ಲೆಕ್ಕ ಹಾಕಿದ್ರೆ ಈಗ ನಮ್ದೀಗ ಇದೇ ಇಷ್ಟು, ಆಮೇಲೆ ಒಟ್ಟು ಟೋಟಲಿ ಒಂದು 450 ಒಂದು 600 ಗಿಡ ಲೆಕ್ಕಕ್ಕೆ 600 ಗಿಡ ಇದಾವೆ. 700 ಗಿಡ 800 ಚೀಟ್ರಾಗ ಬಾಕತಿ. ನಾವು ಆ ಥರ ಲೆಕ್ಕ ಮಾಡಲ್ಲ ನಾವು. ಕಾಯಿ ಬಿಡೋದು ಕಾಯಿ ಇದ್ರ ನಮ್ಮ ಫಿಟ್ನೆಸ್ ಕಾಯಿ ಕಾಯಿ ಬಿಡೋ ಗಿಡ. ಅಲ್ಲಿ ಎಷ್ಟು ಗಿಡ ಬರ್ಬೋದು ಅನ್ಸುತ್ತೆ? ಒಂದು ಓಸತಿನ ಒಂದು 65 ಕ್ವಿಂಟಲ್ ಟೋಟಲ್. ಅಲ್ಲಿ ಎಲ್ಲ ಸೇರಿ ಸರ್ ಎಷ್ಟು? 600 ಗಿಡ ಕಾಯಿ ಬಿಡೋದು ಎಷ್ಟು? ಕಾಯಿ ಬಿಡೋದು 600 ಗಿಡ. 600 ಗಿಡ ಲೆಕ್ಕ ಅಂದ್ರೆ 800 ಸೀಟರ್ ಆಗತ್ತಿ. ನಾವು ಅದಕ್ಕೆ ಹಿಡ್ಕೊಳೋದು 600 ಒಂದು 650 ಗಿಡ ಲೆಕ್ಕ. ಸರಿ. ಅದರಲ್ಲಿ ಅಷ್ಟೆಲ್ಲ ಗಿಡ ಇದ್ರು ನಾನು ಬಾಯಿ ಬಿಡಬಾರ್ದು, ಆದ್ರೂ ನಾನು ಹೇಳ್ರಿ ಸರ್, ಏನು ತೊಂದರೆ ಇದೆ? ನಿಮ್ಮ ಅನುಭವನ ಇಂಪಾರ್ಟೆಂಟ್ ಅಲ್ಲ. ನನ್ನ ಪ್ರಕಾರ ನಂದು ಇರೋ ತೋಟ ಅಲ್ಲಿಗೂ ಇಲ್ಲಿಗೂ ಲೆಕ್ಕ ಹಾಕಿರೋ ನಂದು 80 ಕ್ವಿಂಟಲ್ ಕ್ರಾಸ್ ಆಗುತ್ತೆ. ನನಗೆ 80 ಕ್ವಿಂಟಲ್ ಆಗುತ್ತೆ. ಕ್ರಾಸ್ ಆಗುತ್ತೆ. ಈಗ ನಾನು ಬೆಳೆ ನೋಡಿದೆ ಸರ್, ನೀವು 80 ಕ್ವಿಂಟಲ್ ಅಂತಿರಲ್ಲ, ಆ ತೋಟದ ಎಬಿಲಿಟಿ ಇಲ್ಲೇ ಕಾಣ್ತದವೆ. ನೀವು ಅಲ್ಲಿದಕ್ಕೆ ಹೋಗಬೇಡ್ರಿ. ಈಗ ಇಲ್ಲೇ ಗಿಡದಲ್ಲೇ ಹೆಚ್ಚು ಕಮ್ಮಿ ಮಿನಿಮಮ್ 20 kg ಹಿಡ್ಕೊಂಡ ನಾನು, ಕಡಿಮೆ ಅಂದರು. ಈಗ 450 ಗಿಡ ಆಯ್ತಾ ನಿಮ್ದು? 50 ಗಿಡ ಕಾಯಿ ಬಿಟ್ಟಲ್ಲ ಅಂತ ಹೇಳ್ಕೊಳ. 100 ಗಿಡ ಹೋಗಲಿ, 350 ಗಿಡ. 350 ಗಿಡಕ್ಕೆ ಬರೀ 20 kg ಆದರೆ 70 ಕ್ವಿಂಟಲ್ ಇಲ್ಲೇ ಆಯಿತು. ಹೌದಾ? ಇದು ನಾರ್ಮಲ್ ಹಿಡಿಯುತ್ತಾನ. ಯಾಕಂದರೆ ಗಿಡಗಳು ಗೊನೆಗಳನ್ನ ಫೋಟೋ ಹೊಡ್ಕೊಂಡಿದ್ದೀನಿ ಆಲ್ರೆಡಿ, ಅವ್ನು ಸೇರಿಸ್ಕೊಂತಾನೆ ವಿಡಿಯೋದಲ್ಲೇ. ಅಷ್ಟು ಟಾಪ್ ಬೆಳೆ ಬಂದಿದೆ. ಯಾಕಂದ್ರೆ ನಮ್ಮ ಹಿರೇಕೆರೂರು ಭಾಗದಲ್ಲಿರೋಂಥ ಗೊನೆಗಳು ಹೆಚ್ಚು ಕಮ್ಮಿ 300 ಗಿಡ ದಾಡ್ತಾವೆ ನಿಮ್ಗೆ. ಅಷ್ಟು ಗೊನೆಗಳು ಇದ್ದಾವೆ ಗಿಡದಲ್ಲೇ. ಅದ್ಭುತ ಕಾಯಿ ಕಟ್ಟಿದೆ ಮತ್ತು ಒಳ್ಳೆ. ನಾನು ಈಗ ಇನ್ನೂ ಒಂದು ಹೇಳ್ತೀನಿ. ಈಗ ಇದಕ್ಕಿಂತ ಮುಂಚೆ ನಾನು ನಮ್ಮ ಹಳ್ಳಿಂದ್ರಿಗೆ ಬೇರೆ ಕೆಮ್ಮಿಗೆ ಸಜೆಷನ್ ಮಾಡಿ ನಾನು ಕಳಿಸಿ ಅದನ್ನು ತೋಟ ಸರಿ ಮಾಡ್ಬೇಕು ಅಂತಂದು ಸ್ವಲ್ಪ ಇದಾಗೈತಿ ಅಂತಂದು. ಈಗ ಅವಾಗಿನ ಲೆಕ್ಕ ನೋಡಿದ್ರೆ ಈಗ ನಮ್ಮವು ನಮ್ಗೆ ಇವ್ರು ಆಲ್ರೆಡಿ ಬಂದು ಹೇಳ್ಯಾರ ನಮ್ಮ ಮಳೆಯಿಂದ. ಈಗ ನಿಮ್ಮ ತೋಟ ಭಾಳ ಚೆನ್ನಾಗಿ ಬರುತ್ತೆ, ನಮ್ಮ ಯಾಕೆ ಹಿಂಗಾಗುತ್ತೆ ಅಂದ್ರೆ ಅವ್ರಿಗಂತೂ ಚೆನ್ನಾಗಿ ನೀವು ಬೆಳೆ ನಿಮ್ದ್ರಲ್ಲಿ ಇನ್ನೂ ಟಾಪ್ ರಿಸಲ್ಟ್ ಆಗಿದೆ ಸರ್. ಈಗ ತಾವು ಹೊಸದಾಗಿ ಬಂದು ನಮ್ಮ ತೋಟ ನೋಡಿದ್ರಿ, ಇಷ್ಟೆಲ್ಲ ಇನ್ಸ್ಪೈರ್ ಆದ್ರಿ, ಮತ್ತು ನೀವು ಬಳಸ್ಬೇಕು ಅಂತ ಸ್ಟಾರ್ಟ್ ಆಯಿತು. ನಿಮ್ಮ ಹಳ್ಳಿಂದ್ರಿಗೂ ಸಹಿತ ಇನ್ಸ್ಪೈರ್ ಆಗಿ ಹೇಳ್ಕೊಟ್ಟು ಮಾಡಿಸಿದ್ರಿ. ಅವ್ರಿಗೆಲ್ಲ ಈ ಕಡೆ ಭಾಗದಲ್ಲಿ ಡೀಲರ್ಶಿಪ್ ತೊಗೊಂಡು ಡೆವಲಪ್ಮೆಂಟ್ ಮಾಡೋಕ್ಕೂ ಹೆಲ್ಪ್ ಮಾಡಿದರು. ಇಂಥ ಸಂದರ್ಭದಲ್ಲೇ ತಾವು ರೈತಾಪಿ ಕುಟುಂಬಕ್ಕೆ ಏನಕ್ಕೆ ಇಂಟ್ರೆಸ್ಟ್ ಪಡ್ತೀರಾ? ಅಲ್ಲ, ನಾವೀಗ ಬರೀ 1 ವರ್ಷದ ಅನುಭವದಲ್ಲ ಹೇಳ್ತಾರೆ. ನಾವು ಈಗ ಆಲ್ರೆಡಿ ಈಗ ಏನಾಗಿದೆ ನಮ್ಮ ಏರಿಯಾನ ತಡ್ರಿ. ಈಗ ನಾವು ಈಗ ನಮ್ಮ ತಂದೆಯರಿಂದ ಅದಕ್ಕಿಂತ ಮುಂಚೆನೇ ನೀರಾವರಿ ಬಂದು ಎಲ್ಲ ಕೆಮಿಕಲ್ ಮುಕ್ತ ಆಗಿ ಹೊಲಗಳು ಈಗ ಅವು ಅದಕ್ಕೆ ಅಡಾಪ್ಟ್ ಆಗ್ಬಿಟ್ಟವು. ಈಗ ಇನ್ನೂ ಒಂದು ಏನಂತಂದ್ರೆ ರೈತರಿಗೆ ನಾವು ಹಾಕಿದ ತಕ್ಷಣ ಬಡಬಡ ಬಂದ್ಬಿಡವು, ಆ ಥರ ಮನಸ್ಥಿತಿ ಮೈಂಡ್ ಸೆಟ್ ಇರೋದು. ನಾವು ಅದನ್ನೇನು ಹೇಳ್ತೀವಿ, ಸಾವಯವ ನಾವು ಹೋಗ್ಬೇಕು ಅಂದ್ರೆ 1 ವರ್ಷ ನಮ್ದು ಅಲ್ಲ ಅಂತ ಸಮಾಧಾನದಿಂದ ಮಾಡ್ಕೋಬೇಕು, ತಾಳ್ಮೆಯಿಂದ ಮಾಡ್ಬೇಕು. ಅಲ್ಲ 1 ವರ್ಷ ಈಗ ನಮ್ಮ ಏರಿಯಾದಾಗ ಏನಕ್ಕೈತಿ 1 ರಿಂದ 2 ವರ್ಷ
ಸ್ಟಾರ್ಟ್ ಆಗಿ ನಮ್ದು ತಗೊಳ್ರಿ ಈಗ ಏನು ಬೇಡ. ಹ್ಞೂ ನಾನೀಗ ಬೇರೆಯವ್ರ ಗೊಬ್ಬರ ಹಾಕಕ್ಕೂ ನಾವು ಕೆಮಿಕಲ್ ಹಾಕಿದ್ರು ನಾವು ಅವರಷ್ಟು ಕೊಟ್ಟಿಲ್ಲ. ಹ್ಞೂ ಅವ್ರು ಒಂದು ವರ್ಷಕ್ಕೆ 3 ಟೈಮ್ ಗೊಬ್ಬರ ಕೊಡೋರು. ಹಾಂ ಹಾಂ ಈಗ ಆಲ್ರೆಡಿ ಕೊಡ್ತಾನೆ ಇದಾರೆ. ಓ ಹ್ಞೂ ರೀ ಬರೀ ಗೊಬ್ಬರ ವರ್ಷಕ್ಕೆ ಒಂದೇ ಟೈಮ್ ಹ್ಞೂ ರೀ ಅವಾಗ 400 ಗ್ರಾಮ್ ಲೆಕ್ಕ. ಈಗಂತೂ ನಮ್ದು ಕೊಡಾಕತ್ತಿದ ಮೇಲೆ ಗೊಬ್ಬರ ಕೊಟ್ಟಿಲ್ಲ ನೀವು ಎಲ್ಲ ಕ್ಲೋಸ್ ಟೋಟಲ್ ಬಿಟ್ರೆ. ಸುಮಾರು ಈಗ ತಮ್ಮ ಅನುಭವದ ಪ್ರಕಾರ ರೈತರು ಎಲ್ಲರೂ ಮಾಡಿದ್ರೆ ಧೈರ್ಯವಾಗಿ ಮಾಡ್ಬೋದಾ? ಮಾಡ್ಬೋದನ್ನು ಅದೇ ಅಲ್ಲ ನೀವು ನಿಮ್ಮ ಅನುಭವ ಹೇಳ್ರಿ ಸಾಕು. ಬೇರೆಯವ್ರು ಚೇಂಜ್ ಹಾಕೋರು ಬಿಡ್ತಾರ ಅದು ಆಮೇಲೆ ಅಲ್ಲ ಅವ್ರಿಗೆ ಹೇಳೋದು ನಮ್ಮ ಕರ್ತವ್ಯ. ಅಲ್ಲ ಬರೋರು ಇವತ್ತಿನ ನಾಳೆ ಲೇಟಾಗಿ ಬರ್ಬೋದು ಅಷ್ಟೇ. ಈಗ ತಮಗೆ ಗೊತ್ತು ಆಟೋಮೆಟಿಕ್ ಜನ ಚೇಂಜ್ ಆಗಲೇಬೇಕು, ಯಾಕಂದ್ರೆ ಅನಿವಾರ್ಯ ಇದೆ. ಹಾಗಾಗಿ ತಾವು ಧೈರ್ಯವಾಗಿ ಮಾಡ್ಬೋದಾ ಎಲ್ಲರೂ? ಮಾಡ್ಬೋದಾ? ಭಾಳ ಜನ ಲೇಟ್ ಆಗುತ್ತೆ ಅಂತಾರಲ್ಲ, ಅದಂತೂ ಇಲ್ಲ. ಯಾಕಂದ್ರೆ ನಿಮಗೆ ಇಲ್ಲಿ 1 ವರ್ಷದಲ್ಲಿ ಇಷ್ಟು ಬದಲಾವಣೆ ಆಯಿತು. ನಾವು ಮಾಡೋ ನಮ್ಮ ಭೂಮಿ ಮೇಲೆ ಡಿಪೆಂಡ್. ಅದೇ ರೀ. ಅಲ್ಲ ಅದನ್ನ ವೈಜ್ಞಾನಿಕ ಗೈಡ್ ಮಾಡೋಣ. ಇನ್ನೊಂದು ಹೇಳ್ತೀನಿ ಕೇಳ್ರಲ್ಲ, ಈಗ ನಮ್ಮ ನೀರಾವರಿ ಪ್ರದೇಶ ಬಿಟ್ಟು ಅದೇ ನಾವು ಡ್ರೈ ಲ್ಯಾಂಡ್ ಹೋದ್ರೆ 1 ವರ್ಷಕ್ಕೆ ರಿಸಲ್ಟ್ ಕಂಡುಬಿಡ್ತದೆ. ಅದು ಭೂಮಿ ಗುಣಧರ್ಮ, ಅದು ಮಣ್ಣು ಪರೀಕ್ಷೆ ಮಾಡಿಸಿದಾಗ ಅದು ಬರೋಂಥ ವಿಚಾರ. ಇದು ನಮ್ದು ಯಾಕಂದ್ರೆ ನಾವು ಇಲ್ಲಿವರೆಗೂ ಆಮೇಲೆ ಇನ್ನೂ ಒಂದು ಎಲ್ಲಕ್ಕಿಂತ ಮೇನ್ ಇನ್ನೊಂದು ಏನಾಗೈತೆ ಅಂದ್ರೆ ಕಲ್ಟಿವೇಶನ್ ಮಾಡಿ ಕೈಸ್ಬಲ್ ತುಳಿಸಿ ಭೂಮಿ ಎಲ್ಲ ಒಳಗೆ ಕಾಚಾಗಿ ಎಲ್ಲ ಭೂಮಿ ಬಿಗಿಯಾಗಿದೆ. ಅದನ್ನ ನಾವು ಲೂಸ್ ಮಾಡ್ಕೊಳಕ್ಕೆ ನಮ್ಗೆ 1 ವರ್ಷ ಬೇಕು. ಅದ ಭೂಮಿ ಬದಲಾವಣೆಗೆ ಅನುಕೂಲ ಟೈಮ್ ತಗೊಂತತಿ ಕೊಟ್ಕೊಂಡು. ಒಟ್ಟು ಸೊಮೇರ ಈಗ ತಾವು ಈ ಒಂದು ನಿಮ್ಮ ಭಾವಾರ್ದಾಗಲಿ ಈಗ ತೋಟ ನೋಡಿದ್ರಿ, ಇದು ನೋಡಿದಾಗ ತಮ್ಮ ಅನಿಸಿಕೆ ಪ್ರಕಾರ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇಲ್ಲ ಸರ್, ಬದಲಾವಣೆ ಆಗ್ತಾವೆ, ಸ್ವಲ್ಪ ಟೈಮ್ ತಗೋಬಹುದು. ಕಡಿಮೆ ಟೈಮಲ್ಲಿ ಆಗಿರೋಂಥದ್ದು ಇದು ಬೇಗ ರಿಸಲ್ಟ್ ಬಂತು. ಆ ಕಡೆ ನಮ್ಮ ಮಳೆಯ ಇನ್ನೊಬ್ರು ಇವ್ರ ತಮ್ಮರೇ ಅವ್ರದ್ದು ಬೇಗ ರಿಸಲ್ಟ್ ಬಂತು. ಅಂದ್ರೆ ಕೆಮಿಕಲ್ ಯಾರು ಯಥೇಚ್ಛವಾಗಿ ಬಳಸದೇ ಇದಾರೋ ಅವರು ಉತ್ತಮವಾಗಿ ರಿಸಲ್ಟ್ ಬೇಗ ಆಗ್ತಾ ಇದೆ. ಯಥೇಚ್ಛವಾಗಿ ಕೆಮಿಕಲ್ ಬಳಸಿರೋವು ಭೂಮಿ ಬದಲಾವಣೆ ಯಾಕೆ ಸ್ವಲ್ಪ ಟೈಮ್ ತಗೊಂತವೆ. ಆದ್ರೂ ಖುಷಿ ಇದ್ದಾರೆ, ಯಾಕಂದ್ರೆ ಬದಲಾವಣೆ ಆಗ್ತದೆ ಅಂತ ಗ್ಯಾರಂಟಿನೂ ಇದೆ. ಜೊತೆಗೆ ಆ ಬೆಳವಣಿಗೆ ಆಲ್ರೆಡಿ ಕಾಣ್ತದೆ ತೋಟದಲ್ಲಿ. ಮಿನಿಮಮ್ ಇವ್ರ ತೋಟದಲ್ಲಿ ನಾನು ನೋಡಿದಂಗೆ ಗೊನೆಗಳೇನು ನೋಡಿದ್ನಲ್ರಿ, 30 kg ಮೇಲೆ ಇರೋಂಥ ಗೊನೆಗಳು ಭಾಳ ಕಾಣ್ತವೆ ಇದರಲ್ಲಿ. ಅಷ್ಟು ತೋಟ ಅಂದರೆ ಹೈಟ್ ಇರೋದ್ರಿಂದ ಗೊತ್ತಾಗ್ತಿಲ್ಲ ನಮಗೆ. ಯಾಕಂದ್ರೆ ಇವ್ರ ಗಿಡನ ಭಾಳ ಹತ್ತಿರದಲ್ಲಿ ಹಚ್ಚಿಬಿಟ್ಟಾರೆ. 8-6 ಅಂತಾರೆ. ಈ ಥರ ತೋಟಗಳು ಮಾಡ್ಕೊಂಡಾಗ ಮತ್ತು ಅದು ಥಿಕ್ನೆಸ್ ಭಾಳ ಆಯಿತು, ಹಾಗಾಗಿ ಹೈಟುಗಿದೆ. ಆದ್ರೆ ಭಾಳ ಚೆನ್ನಾಗಿದೆ, ಒಳ್ಳೆ ಮೇಂಟೆನೆನ್ಸ್ ಮಾಡಿದ್ದಾರೆ ಟೈಮ್ ಸರಿಯಾಗಿ. ಸರ್, ಈಗ ಈ ಭಾಗದಲ್ಲಿ ದಾವಣಗೆರೆ ಭಾಗದಲ್ಲೇ ಮತ್ತು ಈಗ ನಮ್ಮ ಹರಿಹರ ಭಾಗದಲ್ಲಿ ಈಗ ಸಾಕಷ್ಟು ಜನರಿಗೆ ಈಗ ತೋಟಗಳಿಗೆ ಈ ಥರ ಸಮಸ್ಯೆಗಳು ಬಂದೇ ಬರ್ತವೆ. ಮತ್ತು ರಾಸಾಯನಿಕ ಬಿಟ್ಟು ಬಂದಾಗ ಬೆಳೆ ಬರುತ್ತಿಲ್ಲ ಅಂತ ಅನುಮಾನ ಇರೋಂಥ ರೈತರಿಗೆ ತಮ್ಮ ಗೈಡೆನ್ಸ್, ತಮ್ಮ ಸಲಹೆ ಕೊಡೋಕೆ ರೆಡಿ ಇದ್ದೀರಾ ತಾವು? ರೆಡಿ ಇದೀವಿ ಸರ್. ಆಮೇಲೆ 100ಕ್ಕೆ 100 ಬರುತ್ತೆ ಸರ್. ಸ್ವಲ್ಪ ತಾಳ್ಮೆಯಿಂದ ಮಾಡ್ಬೇಕು, ಹೇಳಿ ಕರೆಕ್ಟಾಗಿ ಸರಿಯಾಗಿ ಫಾಲೋ. ಓಕೆ, ಈ ತೋಟನ ನೀವೇ ಗೈಡೆನ್ಸ್ ಮಾಡಿಸಿರೋದ್ರಿಂದ ನಮ್ಮ ರೈತಾಪಿ ಕುಟುಂಬದವ್ರು ಯಾರಾದರೂ ನಿಮಗೆ ಸಂಪರ್ಕ ಮಾಡಿದ್ರೆ ಈ ಭಾಗದಲ್ಲಿರೋಂಥ ರೈತರಿಗೆ ಅನುಕೂಲ ಆಗಂಗಿತ್ತು ಅಂದ್ರೆ ತಾವು ಸಲಹೆ ಸೂಚನೆಗಳು ಜೊತೆಗೆ ಮೆಡಿಸಿನ್ ಅದೇನು ಬೇಕಿದ್ರೆ ಅವ್ರಿಗೆಲ್ಲ ಮಾಡ್ತಾರೆ ಸರ್. ವಿಸಿಟ್ ಮಾಡಿ ನೋಡಿ ಕೊಟ್ಬಿಟ್ಟು. ತಮ್ಮದೊಂದು ಸಂಪರ್ಕ ಸಂಖ್ಯೆ ಹೇಳ್ಬಿಡಿ ಸರ್. 94492 333 ವೀರೇಶ್ ಮುದಾದಡಿ ಸರ್. ತಾವು ತಮ್ಮ ಸೇವೆ ಹೀಗೆ ಮುಂದುವರಿಲಿ. ನಿಮ್ಮ ಭಾವರೇನು ಇವತ್ತು ನೆನೆಸ್ತಾ ಇದ್ದಾರೆ, ನಿಮ್ಮನ್ನು ಇಷ್ಟು ಒಳ್ಳೇದು ಮಾಡಿದ್ರಪ್ಪ ನಮಗೆ ಅಂತೇಳಿ. ಆ ಥರ ಅನೇಕ ರೈತರು ಹಾರೈಕೆ ಮಾಡಲಿ ಅಂತ ಹೇಳ್ತಾ ನಿಮ್ಮಿಬ್ಬರಿಗೂ ಒಂದು ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.